ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಇದ್ದ ವಿಮಾನ ಅಪಘಾತಕ್ಕೊಳಗಾಗಿದ್ದು ಅಜಿತ್ ಪವಾರ್ ಸೇರಿ 6 ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈ ದುರಂತದಲ್ಲಿ ಕ್ಯಾಪ್ಟನ್ ಶಾಂಭವಿ ಪಾಠಕ್ ಮತ್ತು ಪೈಲಟ್ ಇನ್ ಕಮಾಂಡ್ ಕ್ಯಾಪ್ಟನ್ ಸುಮಿತ್ ಕಪೂರ್ ಕೂಡ ಮೃತಪಟ್ಟಿದ್ದಾರೆ. ಆಗಸ್ಟ್ 2022ರಿಂದ ಶಾಂಭವಿ ಪಾಠಕ್ ಅವರು ವಿಎಸ್ಆರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಪೂರ್ಣ ಸಮಯದ ಪ್ರಥಮ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಸಾಮಾನ್ಯವಾಗಿ ವಿಐಪಿಗಳು, ಉದ್ಯಮಿಗಳು ಮತ್ತು ವಿಶೇಷ ಪ್ರಯಾಣಕ್ಕಾಗಿ ಬಳಸಲಾಗುವ ಲಿಯರ್ ಜೆಟ್ 45 ನಂತಹ ಉನ್ನತ ಕಾರ್ಯಕ್ಷಮತೆಯ ವ್ಯಾಪಾರ ಜೆಟ್ ಗಳನ್ನ ಹಾರಿಸುವ ಜವಾಬ್ದಾರಿಯನ್ನ ಹೊಂದಿದ್ರು. ಲಿಯರ್ ಜೆಟ್ ವಿಮಾನವನ್ನ ದೆಹಲಿ ಮೂಲದ ಚಾರ್ಟರ್ ಸಂಸ್ಥೆ ವಿಎಸ್ಆರ್ ಏವಿಯೇಷನ್ ನಿರ್ವಹಿಸುತ್ತಿತ್ತು. ಇನ್ನು 2018ರಲ್ಲಿ ಏರ್ ಫೋರ್ಸ್ ಬಾಲಭಾರತಿ ಶಾಲೆಯಲ್ಲಿ ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸಿದ ನಂತರ ಶಾಂಭವಿ ಪಾಠಕ್ ಅವರ ವಾಯುಯಾನ ಪ್ರಯಾಣ ಪ್ರಾರಂಭ ಆಯಿತು. ಇನ್ನು ನ್ಯೂಜಿಲೆಂಡ್ನಲ್ಲಿ ನ್ಯೂಜಿಲೆಂಡ್ ಇಂಟರ್ ನ್ಯಾಷನಲ್ ಕಮರ್ಷಿಯಲ್ ಪೈಲಟ್ ಅಕಾಡೆಮಿಯಲ್ಲಿ ತರಬೇತಿಯನ್ನ ಪಡ್ಕೊಂಡ್ರು. NZCAA ಮತ್ತು ಭಾರತದ DGCA ಮಾನದಂಡಗಳ ಅಡಿಯಲ್ಲಿ ತಮ್ಮ ವಾಣಿಜ್ಯ ಪೈಲಟ್ ಪರವಾನಗಿಯನ್ನ ಪಡ್ಕೊಂಡ್ರು. ನಂತರ 2022ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ ಏರೋನಾಟಿಕ್ಸ್ ನಲ್ಲಿ ವಿಜ್ಞಾನ ಪದವಿಯನ್ನ ಪೂರ್ಣಗೊಳಿಸಿದ್ರು ಮತ್ತು ಫ್ರೋಜನ್ ATPL ಗಾಗಿ ಎಲ್ಲ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ್ರು. ಇದು ವಾಣಿಜ್ಯ ವಿಮಾನಗಳನ್ನ ಕಮಾಂಡಿಂಗ್ ಮಾಡುವತ್ತ ಪ್ರಮುಖ ಹೆಜ್ಜೆಯಾಗಿತ್ತು. ಚಾರ್ಟರ್ ಫ್ಲೈಯಿಂಗ್ ಗೆ ಬರುವಂತ ಮೊದಲು ಪಾಠಕ್ ಮಧ್ಯಪ್ರದೇಶ ಫ್ಲೈಯಿಂಗ್ ಕ್ಲಬ್ ನಲ್ಲಿ ಸಹಾಯಕ ಫ್ಲೈಟ್ ಇನ್ಸ್ಟ್ರಕ್ಟರ್ ಆಗಿಯೂ ಕೆಲಸ ಮಾಡ್ತಾ ಇದ್ರು. ಶಾಂಭವಿ ಪಾಠಕ್ ಫ್ಲೈಟ್ ಇನ್ಸ್ಟ್ರಕ್ಟರ್ ರೇಟಿಂಗ್ A ಹೊಂದಿದ್ದು ಮಹತ್ವಾಕಾಂಕ್ಷಿ ಪೈಲಟ್ ಗಳಿಗೆ ತರಬೇತಿ ನೀಡುವಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿದ್ರು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.